ಆ ವಯಸ್ಸಾದ ಅಜ್ಜಿ ಅಂದ್ರೆ ಕಣ್ಣೀರು ನಮಗೆ ಯಾವತ್ತೂ ಶೋಭೆ ಕೊಡಲ್ಲ. ನಾವು ಯಾವ ಪೂಜೆ ಮಾಡಿದ್ವಿ ನಮಗೆ ಅಜ್ಜ ಅಜ್ಜಿ ಆಸ್ತಿ ಆಗುತ್ತೆ, ಅವ್ರ ಕಫ ಆಗಲ್ಲ. 7 ಮಕ್ಕಳ ಮೋಷನ್ ಬಾಚ್ತಾಳೆ, 7 ಮಕ್ಕಳಿಗೆ ಎಜುಕೇಷನ್ ಕೊಡ್ತಾಳೆ. ಅದರಲ್ಲೇ 1% ಹೆತ್ತಾಯಿ ನೋಡ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗಿಲ್ವಲ್ಲ ಅಂತ ಒಂದು ವಿಷಾದ ಉಂಟು ನನಗೆ. ಇದನ್ನು ತಿಳ್ಕೊಳ್ಳೋಕ್ಕೆ ಏನು ವಿದ್ಯೆ ಕಲಿಬೇಕು ಅಂತಿಲ್ಲ, ಕಾಮನ್ ಸೆನ್ಸ್ ಇದ್ದರೆ ಅರ್ಥ ಆಗುತ್ತೆ, ಮನುಷ್ಯತ್ವ ಇದ್ದರೆ ಖಂಡಿತವಾಗೂ ಅರ್ಥ ಆಗುತ್ತೆ. ಒಂಥರ ಸಿಟ್ಟು ಹೌದು, ಯಾಕಂದರೆ ಆ ಅಜ್ಜಿ ಪರಿಸ್ಥಿತಿ ನೋಡಿ. ಯಾವ ಅಜ್ಜಿ ಹೇಳ್ತು ನನಗೆ 7 ಜನ ಮೊಮ್ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ, ಯಾರೂ ಇಲ್ಲ ಅಜ್ಜಿ ಹತ್ರ. ನೀವಿನ್ನು ಯಾವ ದೇವಸ್ಥಾನದ ನವರಾತ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇದಷ್ಟು ಕಠೋರವಾಗಿ ಹೇಳಬೇಕು ಅಂತಿತ್ತು. ನಾವೊಂದು ವೃದ್ಧಾಶ್ರಮಕ್ಕೆ ಹೋಗಿತ್ತು, ತುಂಬ ಹಿಂಸೆ ಆಯಿತು ನೋಡಿ. ಅದಕ್ಕೆ ನಾನು ನನ್ನ ಡಿವೋಟಿಗಳ ಹತ್ರ ಹೇಳಿದೆ, ಇಷ್ಟು ದಿನ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಿ ಆಗಿದೆ ನಮ್ಮ ಹಣೆ ಬರಕ್ಕೆ. ಒಂದು ತಾಯಿಗೆ 7 ಮಕ್ಕಳು ಜಾಸ್ತಿ ಆಗಿಲ್ಲ. ಅವಳ ಸ್ತನದ ಹಾಲು ಕುಡಿಸ್ತಾಳೆ 7 ಮಕ್ಕಳನ್ನು, 7 ಮಕ್ಕಳ ಮೋಷನ್ ಬಾಚ್ತಾಳೆ, 7 ಮಕ್ಕಳಿಗೆ ಎಜುಕೇಷನ್ ಕೊಡ್ತಾಳೆ. ತಾನು ಕೂಲಿ ಮಾಡಿ 1 ಹೊತ್ತು ತಿಂದು 7 ಮಕ್ಕಳಿಗೆ ಜೀವನ ಕೊಟ್ಟು ತಾಯಿಯಂದರು ಇದ್ದಾರೆ, ಈಗಲೂ ಇದ್ದಾರೆ. ಆ ತಾಯಿಯಂದರು ಕೊನೆ ಕಾಲದಲ್ಲಿ ಕೇಳೋದಿಷ್ಟೇ, ಒಂದು ಪ್ರೀತಿ, ಮೊಮ್ಮಕ್ಕಳ ಸಾನ್ನಿಧ್ಯ ಮತ್ತು ಒಂದು ತುತ್ತು ಅನ್ನ. ಅಷ್ಟಕ್ಕೆ ನಮಗೆ ಬರಗೆಟ್ಟಿದೆಯಾ ಅನ್ನೋದೊಂದು ಪ್ರಶ್ನೆ ಈಗಿನ ಹುಡುಗರಿಗೆ. ತಗೊಂಡೋಗಿ ಯಾವುದೋ ಸಣ್ಣ ರೂಮಲ್ಲಿ ಒಂದು AC ಇಟ್ಟಿರ್ತಾರೆ, ಫ್ಯಾನ್ ಹಾಕಿರ್ತಾರೆ, ಒಬ್ಬರು ಹೋಮ್ ನರ್ಸ್ ಇರ್ತಾರೆ. ನಾನು ಕೇಳೋದು, ಹಾಗಾದರೆ ತಾಯಿಯು ನಿಮ್ಮನ್ನು ಹೋಮ್ ನರ್ಸ್ ಹತ್ರನೇ ಬೆಳೆಸ್ಬೋದಿತ್ತು. ಈಗಿನ ಕಾಲದ ಹೆಂಗಸರು ಬೆಳೆಸ್ತಿದ್ದಾರೆ. ಹಿಂದಿನ ಅಜ್ಜಿಯಂದ್ರ ಕತೆ ಹೇಳಿದ್ದು, ನಮಗೆ ಅಜ್ಜ ಅಜ್ಜಿ ಆಸ್ತಿ ಆಗುತ್ತೆ, ಅವ್ರ ಕಫ ಆಗಲ್ಲ, ಇರಿಟೇಷನ್ ಆಗ್ತದೆ. ಪ್ರಾಪರ್ಟಿಗೆ ಒದ್ದಾಡಿ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು, ತಂದೆ ತಾಯಿ ಪ್ರಾಪರ್ಟಿಗೆ ಸುಪ್ರೀಂ ಕೋರ್ಟ್ ತನಕನೂ ನಮ್ಮ ಹಣೆ ಬರಕ್ಕೆ ನಾವು ಹೋಗ್ತೀವಿ. ಇದರಷ್ಟು ಅನಿಷ್ಟ ಇನ್ನೊಂದಿಲ್ಲ. ಆ ವಯಸ್ಸಾದ ಅಜ್ಜಿ ಅಂದ್ರೆ ಕಣ್ಣೀರು ನಮಗೆ ಯಾವತ್ತೂ ಶೋಭೆ ಕೊಡಲ್ಲ. ನಾವು ಯಾವ ಪೂಜೆ ಮಾಡಿದ್ದು ತಂದೆ ತಾಯಿ ಹೋದ್ಮೇಲೆ ಶ್ರಾದ್ದ ಬಿಡೋದು, ಪಿಂಡ ಬಿಡೋದು, ಅದು ಯಾವನಿಗೆ ಬೇಕು? ಅವರಿದ್ದಾಗ ಶ್ರದ್ಧೆಯಿಂದ ನೋಡ್ಕೊಳ್ಳಿ. ಯಾಕಂದರೆ ನಿನ್ನೆ ಒಂದು ಅಜ್ಜಿನ ನಾನು ಮಾತಾಡಿಸ್ದೆ, ಪಾಪ ಆದರೂ ಅಳುವೆ ಬೇರೆ ಇತ್ತು. ಆ ಅಳುವಲ್ಲೂ ಅದು ಮಗನ ಒಳ್ಳೇದು ಬಯಸ್ತಾ ಇತ್ತು. ದುಡ್ಡಿಗೆ ಸಿಗದಿದ್ದು ಒಂದು ವಸ್ತು ತಂದೆ ತಾಯಿ. ನಾನೆಲ್ಲ ಯೂತ್ಸಲ್ಲಿ ರಿಕ್ವೆಸ್ಟ್ ಮಾಡೋದು, ನಾವು ಓದಿದ ಎಲ್ಲ ವಿದ್ಯೆಯೂ ನಮಗೆ ಮೆಚ್ಯೂರಿಟಿ ಕೊಡಬೇಕು, ಸಂಸ್ಕಾರ ಕೊಡಬೇಕು. ನಾವು ತಿಳ್ಕೊಂಡಿದ್ದೀವಿ ಹರಿದೋಗಿದ್ದು ಜೀನ್ಸ್ ಹಾಕಿದರೆ ಅದೊಂದು ಶೋ ಆಫು, ದಮ್ ಹೊಡೆದ್ರೆ ಶೋ ಆಫು, ಎಣ್ಣೆ ಹೊಡೆದ್ರೆ ಶೋ ಆಫು, ವಾರಕ್ಕೊಂದ್ಸಲಿ ಪೆಗ್ ಹೊಡ್ಕೊಂಡು ಪಬ್ಬಲ್ಲಿ ನಾಯಿ ಥರ ಡ್ಯಾನ್ಸ್ ಮಾಡಿದರೆ ಶೋ ಆಫು. ನಿಜವಾದ ಶೋ ಆಫು ಅವನು ಬದುಕು. ತನ್ನ ತಾಯಿಗೆ ಅನ್ನ ಹಾಕ್ತಿದ್ದವನು ಪೊಮೇರಿಯನ್ ನಾಯಿ ಸಾಕ್ತಾರೆ ಸಿಟಿಗಳಲ್ಲಿ, 1-1.5 ಲಕ್ಷ ಖರ್ಚು ಮಾಡಿ. ಅದಕ್ಕೆ ಒಬ್ಬನಿಬ್ಬರು ಕೆಲಸದವಳು ಸ್ನಾನಕ್ಕೆ, ಅದರ ಟಾಯ್ಲೆಟ್ ತೆಗಿಲಿಕ್ಕೆ, ಅದಕ್ಕೆ ವಾಕಿಂಗ್ ಮಾಡಲಿಕ್ಕೆ. ಅದರಲ್ಲೇ 1% ಹೆತ್ತಾಯಿ ನೋಡ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗಿಲ್ವಲ್ಲ ಅಂತ ಒಂದು ಏನು ಹೇಳ್ತಾರೆ, ವಿಷಾದ ಉಂಟು ನನಗೆ. ನಮ್ಮ ಈ ಅಧಿಕ ಪ್ರಸಂಗತನವನ್ನು ನಾವೆಲ್ಲ ಬದಲು ಮಾಡಿಕೊಳ್ಬೇಕು. ಯಾವುದೋ ಗರ್ಲ್ಫ್ರೆಂಡಿಗೋಸ್ಕರ ಅವಳಿಂದ ಸಿಗೋ ಒಂದು ರೊಮ್ಯಾನ್ಸೋ, ಕಿಕ್ಕೋ, ಅಥವಾ ಒಂದು ಮನಸ್ಸನ್ನು ಹಂಚ್ಕೊಳ್ಳೋದು, ಫೀಲಿಂಗ್ ಶೇರಿಗೋಸ್ಕರ ನಾಯಿ ಅಲ್ದಾಗ ಒಂದು ಗರ್ಲ್ಫ್ರೆಂಡ್ ಎದುರುಗಡೆ ಒಂದು ಬೊಕ್ಕೆ ಹಿಡ್ಕೊಂಡು ಅಲಿತೀವಿ. ಅದಕ್ಕೆ ನಮಗೆ ಮಾನಗೇಡಿತನ ಇಲ್ಲ. ಆದರೆ ಒಂದು ಹೆತ್ತ ತಾಯಿ ಪಾತ್ರೆ ತೊಳಿಲಿಕ್ಕೆ ನಮ್ಮ ಹಣೆ ಬರದಲ್ಲಿ ಯೋಗ ಇಲ್ಲ, ಹೆತ್ತ ತಾಯಿಯನ್ನು ಸೇವೆ ಮಾಡೋ ಯೋಗ ಇಲ್ಲ. ನಾವು ಈ ಕರ್ಮ ಎಲ್ಲ ಇಟ್ಕೊಂಡು ಒಂದೇ ಮಾತರಮ್ಮು, ಮದರ್ಸ್ ಡೇ ಯಾವನಿಗೆ ತೋರಿಸ್ಲಿಕ್ಕೆ ನಾವು ಇದೆಲ್ಲ ಮಾಡಬೇಕು ಅಂತ ಇಂಥ ಅನಾಚಾರ. ಹೆಂಡತಿ ಮಾತು ಕೇಳಿ, ಮೊಮ್ಮಕ್ಕಳು ಮಾತು ಕೇಳಿ, ಅಪ್ಪ ಅಮ್ಮನ ತೊಗೊಂಡು ಹೋಗಿ ಒಂಥರ ಲಗೇಜ್ ಥರ, ಕೊರಿಯರ್ ಸರ್ವೀಸಾರು ಸ್ವಲ್ಪ ನೀಟಿರುತ್ತೆ, ತೊಗೊಂಡೋಗಿ ಆ ವೃದ್ಧಾಶ್ರಮದಲ್ಲಿ ಹಾಕಿ ಹಿಂಸೆ ಮಾಡ್ತೀವಲ್ಲ. ತಿಂಗಳಿಗೆ 20 ಲಕ್ಷ ಕೊಟ್ಟು, ತಾಯಿ ಪ್ರೀತಿಯಿಂದ ಕೊಟ್ಟು ಹಾಲಿಗೆ ನೀನು 20 ಲಕ್ಷ ಯಾವುದಕ್ಕೆ ಸಮ ಅಂತ ನನಗೊಂದು ಅರ್ಥ ಆಗಿಲ್ಲ. ನಮಗೆ ಇದನ್ನು ತಿಳ್ಕೊಳ್ಳೋಕ್ಕೆ ಏನು ವಿದ್ಯೆ ಕಲಿಬೇಕು ಅಂತಿಲ್ಲ, ಕಾಮನ್ ಸೆನ್ಸ್ ಇದ್ದರೆ ಅರ್ಥ ಆಗುತ್ತೆ, ಮನುಷ್ಯತ್ವ ಇದ್ದರೆ ಖಂಡಿತವಾಗೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ಈಗಿನ ಪೀಳಿಗೆಯವರಿಗೆ, ಒಂದೇ ಮಾತರಂ ಭಾರತ ದೇಶ ಇರೋದು. ಭಾರತಿ ಅಂದರೆ ತಾಯಿ, ಹೆತ್ತ ತಾಯಿ, ದೇಶವನ್ನು ತಾಯಿ ಥರ ನೋಡೋದು ದೇಶ. ಸ್ವಂತ ತಾಯಿನ ನಾಯಿಗಿಂತ ಕಡೆ ಮಾಡಿಬಿಟ್ಟು ಯಾವ ಧ್ವಜ ಹಾರಿಸಿ ಏನು ಆಗಬೇಕಾಗಿಲ್ಲ ಪ್ರಪಂಚಕ್ಕೆ. ದಯಮಾಡಿ ನಿಮ್ಮ ಅಮ್ಮಂದ್ರ ಮನೇಲಿ ತಂದು ನೋಡ್ಕೊಳ್ಳಿ. ವಯಸ್ಸಾದ ಕಾಲದಲ್ಲಿ ಒಂಥರ ಬೀದಿ ಮೇಲೆ ಶವ ಮಾಡಬೇಡಿ ಅಂತ ನನ್ನ ರಿಕ್ವೆಸ್ಟು. ಮತ್ತು ನನ್ನ ಒಂಥರ ಸಿಟ್ಟು ಹೌದು, ಯಾಕಂದರೆ ಆ ಅಜ್ಜಿ ಪರಿಸ್ಥಿತಿ ನೋಡಿ. ಯಾವ ಅಜ್ಜಿ ಹೇಳ್ತು ನನಗೆ 7 ಜನ ಮೊಮ್ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ, ಯಾರೂ ಇಲ್ಲ ಅಜ್ಜಿ ಹತ್ರ.
ಸ್ವಂತ ಮಕ್ಕಳು ನೋಡ್ಕೊಳ್ಳೋಕ್ಕೂ ಯಾವನು ಸಂಬಳಕ್ಕೆ ನೋಡ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ. ನಮ್ಮ ಹಣೆ ಬರದಲ್ಲಿ ಅವರಿಗಂತೂ ತನ್ನ ಹಾಕೋ ಹಣೆ ಬರ ನಮಗಿಲ್ಲ. ಯಾವಳೋ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ದು ಗರ್ಲ್ ಫ್ರೆಂಡಿಗೆ ಬೇಕಾದ್ರೆ ಪಿಜ್ಜಾ ತೊಗೊಂಡು ಕಾಂಪೌಂಡ್ ಹಾರು ಕೊಟ್ಟು ಬರ್ತೀವಿ. ಯಾವನು ದರಿದ್ರಗೆಟ್ಟವ್ನು ಜೈಲಲ್ಲಿದ್ದರೆ ಫ್ರೆಂಡು ಅವನಿಗೆ ಗಾಂಜಾ ಕೊಟ್ಟು ಬರ್ತೀವಿ. ಹೆತ್ತ ತಾಯಿಗಂತೂ ಇಡ್ಲಿ ಕೊಡೋ ಹಣೆ ಬರ ನಮಗಿಲ್ಲ. ನಿಮ್ಮ ಬದುಕೇನಾಗ ನೀವು ನೀರಿಗಾರ ಸಾಯೋದು ಒಳ್ಳೇದಂಥವರೆಲ್ಲ. ಆ ಶ್ರೀಮಂತಿಕೆಗೆ ಬೆಂಕಿ ಬಿತ್ತು ಅನ್ನೋದ. ಯಾವಳೋ ಸೊಸೆ ಅಥವಾ ಯಾವುದೋ ಹೆಂಗಸಿನ ಮಾತು ಕೇಳಿ ಅಮ್ಮನ ಕಿರಿಕಿರಿ ಅಂತ ಹೊರಗೆ ಹಾಕ್ತಿರಲ್ಲ. ನೀವಿನ್ನು ಯಾವ ದೇವಸ್ಥಾನದ ನವರಾತ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇದಿಷ್ಟು ಕಠೋರವಾಗೇ ಹೇಳಬೇಕು ಅಂತಿತ್ತು, ಯಾಕೆ ಹೇಳಲಿಲ್ಲ ಅಂದರೆ ಸರಿಯಾಗಲ್ಲ. ನನ್ನ ಡಿವೋಟಿಗಳಿಗೆ ರಿಕ್ವೆಸ್ಟು, ನಿಜವಾಗ್ಲೂ ನನ್ನನ್ನು ಫಾಲೋ ಮಾಡ್ತಿರೋ ಅಥವಾ ಈ ಹುಚ್ಚಿನಲ್ಲಿ ಏನೋ ಒಳ್ಳೇದಿದೆ ಅಂತೀರೋ ಫಸ್ಟ್ ತಂದೆ ತಾಯಿ ನೆಟ್ಟಿಗೆ ನೋಡ್ಕೊಳ್ಳಿ. ಇದು ನನ್ನ ಗುರುದಕ್ಷಿಣೆ ಅಂತ ಅಂದ್ಕೊಳ್ಳಿ. ನಾರಾಯಣ.